ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಬರ್ಲೇಬಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ CSIRನಲ್ಲಿ ಟೋಟಲ್ ಟೆಕ್ನಿಷಿಯನ್ ಹುದ್ದೆಗಳಿಗೆ 43 ವೇಕೆನ್ಸಿ ಕರೆದಿದ್ದಾರೆ ನೋಡ್ರಿ. ಯಾರೆಲ್ಲ ಎಲಿಜಿಬಲ್ ಅದಿರಿ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ರಿ, ಕಾಂಪಿಟೇಷನ್ ಕೊಡ್ರಿ. ಮತ್ತು ವೇಕೆನ್ಸಿ ಕಮ್ಮಿ ಇದಾವೆ ಅಂಥೇಳಿ ಯಾರು ಬಿಡಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡೋಕ್ಕೂ ಹೋಗ್ಬೇಡ್ರಿ. ಯಾಕಂದರೆ ಇವತ್ತಿನ ದುನಿಯಾದಲ್ಲಿ ಸರ್ಕಾರಿ ನೌಕರಿ ಸಿಗೋದೇ ಕಷ್ಟ. ಅದರಲ್ಲಿ ಕಾಂಪಿಟೇಟರ್ಸು ತುಂಬ ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ಬರಾಗಿ. ಇದಕ್ಕೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ, ಎಕ್ಸಾಮ್ ಎಷ್ಟು ಅದಾವು, ಇದಕ್ಕೆ ಎಷ್ಟು ಸ್ಟೇಜಲ್ಲಿ ಎಕ್ಸಾಮ್ ನಡೆಸ್ತಾರೆ, ಮತ್ತು ಇದಕ್ಕೆ ಸ್ಯಾಲರಿ ಏನೈತಿ, ಮತ್ತು ಇದಕ್ಕೆ ಏಜ್ ಲಿಮಿಟ್ ಎಷ್ಟೈತಿ ಅಂಥೇಳಿ ಪ್ರತಿಯೊಂದು ಒನ್ ಬೈ ಒನ್ ನೋಡೋಣ. ಇಂತಹ ಪ್ರತಿದಿನದ ಸರ್ಕಾರಿ ಉದ್ಯೋಗ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಇವತ್ತಿನ ನೋಟಿಫಿಕೇಷನ್ಗೆ ಹೋಗೋಣ. ಬನ್ನಿ ಹಾಗಾದರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಇದು ಹುದ್ದೆಗಳ ಸೆಂಟ್ರಲ್ ಗೌರ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ ಇದೆ. ನಂತರದಲ್ಲಿ ಇದು ಟೆಕ್ನಿಷಿಯನ್ ಹುದ್ದೆಗಳ ಕರೆದಿದ್ದಾರೆ. ಎಷ್ಟು ಅಂದ್ರೆ ಟೋಟಲ್ 43 ವೇಕೆನ್ಸಿ ಕರೆದಿದ್ದಾರೆ. ಇದಕ್ಕೆ ಆನ್ಲೈನ್ ಸಲ್ಲಿಸೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ 18 ಆಗಸ್ಟ್ 2026 ಮತ್ತು ಅರ್ಜಿಯನ್ನು ಕೊನೆಯ ದಿನಾಂಕ ಯಾವುದಂದ್ರೆ 17 ಸೆಪ್ಟೆಂಬರ್ 2026. ಮತ್ತು ಇದು ಯಾವ ಡೆಸಿಗ್ನೇಷನ್ ಅಥವಾ ಗ್ರೂಪ್ ನೋಡಿದ್ರೆ ಟೆಕ್ನಿಷಿಯನ್ ಗ್ರೂಪ್ 2 ಹುದ್ದೆಗಳು ಇವು 43 ವೇಕೆನ್ಸಿ ಇದಾವೆ. URದವ್ರಿಗೆ 19, OBC ನಾನ್ ಕ್ರಿಮಿಲಿಯರ್ದವ್ರಿಗೆ 11, SC 6, ST 3, EWS 4, ಹೀಗೆ 43 ವೇಕೆನ್ಸಿ ಕರೆದಿದ್ದಾರೆ. ಇದು ಗ್ರೂಪ್ ಸಿದಾಗ ಬರ್ತೈತಿ. ಪೇ ಮ್ಯಾಟ್ರಿಕ್ಸ್ ಲೆವೆಲ್ 2 ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಪೇಮೆಂಟ 19,000ದಿಂದ 63,000ದವರೆಗೆ ನಿಮಗೆ ಪೇಮೆಂಟ ಫಿಕ್ಸ್ ಮಾಡಿರ್ತಾರೆ. ನಂತರದಲ್ಲಿ ನಿಮ್ಮ ಏಜ್ 28 ಕ್ರಾಸ್ ಆಗಿರಬಾರದು ಅಂತ ಹೇಳಿದರು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ. ಇನ್ನದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ ಅಂತ ಹೇಳಿ ನೋಡೋದಾದ್ರೆ ಮಿನಿಮಮ್ SSLC ಪಾಸ್ ಆಗಿರಬೇಕು. SSLC ಜೊತೆಗೆ NCVT ಅಥವಾ SCVT ಕಡೆಯಿಂದ ನಿಮಗೆ ITI ಪಾಸ್ ಆಗಿರಬೇಕು, ಇಲ್ಲ ಸೈನ್ಸ್ ಪಾಸ್ ಆಗಿರಬೇಕು. ಅದು ಎಷ್ಟು 55% ಮಿನಿಮಮ್ ತೆಗೆದಿರಬೇಕು ಸೈನ್ಸ್ ಸಬ್ಜೆಕ್ಟ್ನಲ್ಲಿ. ಎಲ್ಲ ಹುದ್ದೆಗಳಿಗೆ 55% ನೀವು ಸೈನ್ಸ್ದಾಗ ತೆಗೆದಿರಬೇಕು, SLC ಪಾಸ್ ಆಗಿರಬೇಕು, ಜೊತೆಗೆ ITI ಸರ್ಟಿಫಿಕೇಟ್ ಇರಬೇಕು. ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಅಂತ ಏನಿದೆ ಇಲ್ಲ ಸೈಡ್ದಲ್ಲಿ ಕೋಡ್ಗಳು ಕೊಟ್ಟಿದ್ದಾರೆ. ನಿಮಗೆ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಪೋಸ್ಟ್ಗೆ ಇರಬೇಕು ಅನ್ನೋದು ಹೇಳಿದರು. ಗ್ರೂಪ್ದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಇದು PDF ನಾನು ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಹಾಗೆ 28 ಏಜ್ ಮುಗಿದಿರಬಾರದು ಅಂತ ಹೇಳಿದರು. ಆದರೆ SC ST ಕ್ಯಾಟಗರಿ ಇದ್ದವ್ರಿಗೆ 5 ವರ್ಷ ಸಡಿಲಿಕೆ ಇರ್ತೈತಿ, ಮತ್ತು OBC ನಾನ್ ಕ್ರಿಮಿಲಿಯರ್ದವ್ರಿಗೆ 3 ವರ್ಷ ಸಡಿಲಿಕೆ ಇರ್ತೈತಿ. PWBD 10 ಇಯರ್ಸ್ ಇದು ಇರ್ತೈತಿ ಏಜ್ ರಿಲ್ಯಾಕ್ಸೇಷನ್, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ 3 ಇಯರ್ ಇರ್ತೈತಿ. ನಂತರದಲ್ಲಿ CSIR ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ ಸಡಿಲಿಕೆ ಇರ್ತೈತಿ. ಅಥವಾ ವಿಡೋ ಡೈವರ್ಸ್ಡ್ ವುಮನ್ ಅಥವಾ ವುಮನ್ ಜುಡಿಷಿಯಲಿ ಸಪ್ರೇಟೆಡ್ ಆ್ಯಂಡ್ ಹೂ ಆರ್ ನಾಟ್ ರೀಮ್ಯಾರಿಡ್ ಅವರಿಗೆ 35 ಇಯರ್ ಅಪ್ಪರ್ ಏಜ್ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ವಿಡೋಸ್ ಅಥವಾ ಡೈವರ್ಸ್ಡ್ ವುಮನ್ ಅಥವಾ ವುಮನ್ ಜುಡಿಷಿಯಲಿ ಸಪ್ರೇಟೆಡ್ ಆ್ಯಂಡ್ ಹೂ ಆರ್ ನಾಟ್ ರೀಮ್ಯಾರಿಡ್ SC STದವ್ರಿಗೆ 40 ವರ್ಷ ಹೇಳಿದ್ದಾರೆ ನೋಡ್ರಿ. ಬನ್ನಿ ಸ್ನೇಹಿತರೆ, ಇದು ಯಾವ ರೀತಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೋ ಅಂಥೇಳಿ ನೋಡೋದಾದ್ರೆ, ನೀವೇನು ಅರ್ಜಿಯನ್ನು ಹಾಕಿರ್ತೀರಿ, ಅರ್ಜಿ ಹಾಕಿದಾಗ ಅರ್ಜಿನ ಎಲ್ಲನೂ ಸ್ಕ್ರೀನಿಂಗ್ ಮಾಡಿ ಒಂದು ಸಲ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಟ್ರೇಡ್ ಟೆಸ್ಟಿಗೆ ಅಡ್ಮಿಟ್ ಕಾರ್ಡ್ ಕಳಿಸ್ತಾರೋ. ಟ್ರೇಡ್ ಟೆಸ್ಟ್ದಾಗ ಯಾರು ಕ್ವಾಲಿಫೈ ಆಗ್ತೀರಿ, ಇಂಡಿವಿಜುವಲ್ ಆಗಿ ನಿಮಗೆ ಟ್ರೇಡ್ ಟೆಸ್ಟ್ ಮಾಡಿರ್ತಾರೋ, ಗ್ರೂಪಾಗಿ ಮಾಡಿಸಿರೋದಿಲ್ಲ. ಯಾರು ಟ್ರೇಡ್ ಟೆಸ್ಟ್ನಲ್ಲಿ ಪಾಸ್ ಆಗ್ತೀರಿ ಅವರಿಗೆ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ 2 ಪೇಪರ್ ಕಂಡಕ್ಟ್ ಮಾಡ್ತಾರೆ. ಅದ್ರೊಳಗೆ ಯಾರು ಪಾಸ್ ಆಗ್ತೀರಿ ಅವರಿಗೆ ಫೈನಲ್ ಸೆಲೆಕ್ಷನ್ ಅಂಥೇಳಿ ಲಿಸ್ಟಲ್ಲಿ ನಿಮ್ಮನ್ನ ಡಿಸ್ಪ್ಲೇ ಮಾಡಿ ಹೆಸರಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ.
Final merit will be prepared only on the basis of the marks obtained by the candidates in paper 2 and paper 3. ಪೇಪರ್ 1 ಏನ ಕ್ವಾಲಿಫೈಯಿಂಗ್ ಅಷ್ಟೇ. ಪೇಪರ್ 1ದಾಗ ಏನೈತಿ 150 ಮಾರ್ಕ್ಸ್, 150 ಕ್ವಶನ್ ಇರ್ತಾವೆ. 150 ಕ್ವಶನ್ ಇರ್ತಾವೆ. ನಿಮಗೆ ಟೈಮ್ 2.5 ತಾಸು ಕೊಟ್ಟಿರ್ತಾರೆ. ಇದು OMR ಬೇಸ್ಡ್ ಇರ್ತೈತಿ, ಮಲ್ಟಿಪಲ್ ಚಾಯ್ಸ್ ಇರ್ತಾವೆ. ಮತ್ತು ಇದು ಮೀಡಿಯಮ್ ಯಾವ್ದು ಇರ್ತೈತಿ ಅಂದ್ರೆ ಇಂಗ್ಲೀಷ ಹಿಂದಿ ಎರಡೂ ಇರ್ತಾವೆ. ಪೇಪರ್ 1ದಾಗ ಏನೈತಿ 1 ಅವರ್ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರೋ. ನಂತರದಲ್ಲಿ ಮೆಂಟಲ್ ಎಬಿಲಿಟಿ 50 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಇನ್ ದಿಸ್ ಪೇಪರ್ ಅಂತ ಹೇಳಿದ್ದಾರೆ. ಪೇಪರ್ 1 ನಿಮಗೆ ಫೈನಲ್ ಮೆರಿಟ್ಗೆ ನೀವು ಆ್ಯಡ್ ಮಾಡೋದಿಲ್ಲ ಮತ್ತು ಕನ್ಸಿಡರ್ ಮಾಡೋದಿಲ್ಲ. ಇದು ಮತ್ತು ಪೇಪರ್ 1 ಮಾತ್ರ ಕ್ವಾಲಿಫೈಯಿಂಗ್ ಇನ್ ನೇಚರ್, ಕ್ವಾಲಿಫೈಯಿಂಗ್ ಅಷ್ಟೇ ಇದು. ಇನ್ನು ಪೇಪರ್ 2ದಾಗ ನೋಡ್ರೆ ಟೋಟಲ್ ಟೈಮ್ ಅಲಾಟೆಡ್ 30 ಮಿನಿಟ್ಸ್ ಕೊಟ್ಟಿರ್ತಾರೆ. ಅರ್ಧ ತಾಸು ಟೈಮಿಂಗ್ ಕೊಟ್ಟಿರ್ತಾರೋ. ಅದು ಜನರಲ್ ಅವೇರ್ನೆಸ್ 25, ಇಂಗ್ಲೀಷ್ ಲ್ಯಾಂಗ್ವೇಜ್ 25. ಟೋಟಲ್ ನಿಮಗೆ ಮಾರ್ಕ್ಸ್ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 75 ಮಾರ್ಕ್ಸ್ ಕೊಟ್ಟಿರ್ತಾರೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. ಓನ್ಲಿ ನೆಗೆಟಿವ್ ಮಾರ್ಕ್ಸ್ ಫಾರ್ ಎವ್ರಿ ರಾಂಗ್ ಆನ್ಸರ್. 1 ನೆಗೆಟಿವ್ ಮಾರ್ಕ್ಸ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಇಲ್ಲಿ ನೆಗೆಟಿವ್ ಇರ್ತೈತಿ, ನೋಡ್ಕೊಂಡು ನೀವು ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್. ಇನ್ನು ಪೇಪರ್ 3 ಟೈಮ್ ಅಲಾಟೆಡ್ ಇನ್ 1 ಅವರ್ ಅಂತ ಹೇಳಿದ್ದಾರೆ. ಕನ್ಸರ್ನ್ ಸಬ್ಜೆಕ್ಟ್ 50 ಕ್ವಶನ್ಗೆ ಇರ್ತಾರೋ. 150 ಮಾರ್ಕ್ಸ್, 3 ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್. ಇಲ್ಲೂ ನೆಗೆಟಿವ್ ಇಟ್ಟಿದ್ದಾರೆ. ಯಾರು ನೀವು ಅರ್ಜಿ ಸಲ್ಲಿಸ್ತೀರಿ ಅವರ ನೋಡ್ಕೊಂಡು ಕೇರ್ಫುಲ್ಲಾಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ನಮ್ಮ ಬುರ್ಲಿ ಬುಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅರ್ಜಿಯನ್ನು ಹಾಕಿರಿ ಮತ್ತು ನೀವು ಪ್ಲೇಸ್ಮೆಂಟನ್ನು ಪಡ್ಕೊಳ್ಳಿ. CSIRನಲ್ಲಿ ಒಳ್ಳೆಯ ಸಂಬಳ ಇದು. ಮತ್ತಿದು ಪೇಪರ್ 2 ಮತ್ತು ಪೇಪರ್ 3 ಇವೆರಡು ಮಾತ್ರ ಫೈನಲ್ ಮೆರಿಟಿಗೆ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ನೋಡಿ, ಎಚ್ಚರಿಕೆಯಿಂದ ಅರ್ಜಿ ಹಾಕಿರಿ ಮತ್ತು ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.